ಇನ್ನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಬ್ರೇಕ್ ಹಾಕೋದು ಯಾವಾಗ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿಎಂ ಅವರು ಖುದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಬಹಳಷ್ಟು ಕಡೆ ಪ್ರಕರಣಗಳು ಬಂದಿದ್ವು, ಮೈಸೂರಲ್ಲೇ ಆಗಿತ್ತು. ಆದರೆ ಸಿಎಂ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಸುಗ್ರೀವಾಜ್ಞೆ ಜಾರಿ ಸಂಬಂಧ ಸಂಪುಟದಲ್ಲಿ ಚರ್ಚೆ. ಇದಕ್ಕೆ ಅಂತ ಒಂದು ಕಾನೂನು ಬೇಕು. ಎಷ್ಟು ಬಡ್ಡಿಯನ್ನ ಒಬ್ಬ ಫೈನಾನ್ಸ್ನವರು ಪಡಿಬಹುದು, ಅದರ ಬಗ್ಗೆ ಎಲ್ಲ ಒಂದು ಲಿಮಿಟೇಷನ್ ಬೇಕಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸುಗ್ರೀವಾಜ್ಞೆ ಜಾರಿ. ಸೊ ಅದಕ್ಕೋಸ್ಕರ ಮೊನ್ನೆಯಷ್ಟೇ ಒಂದು ಮೀಟಿಂಗ್ ಕೂಡ ನಡೀತು. ಅದಾದ್ಮೇಲೆ ಇವತ್ತು ಮತ್ತೊಂದು ಕ್ಯಾಬಿನೆಟ್ ಸಭೆ. ಸೊ ಸಿಎಂ ನೇತೃತ್ವದಲ್ಲಿ ನಡೀತಿರುವಂತಹ ಸಭೆ ಇದು. 11 ಗಂಟೆಗೆ ಇವತ್ತು ಮೀಟಿಂಗ್ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಫೈನಲಿ ಒಂದು ಬ್ರೇಕ್, ಅಂದ್ರೆ ಈಗ ಬರೀ ಬಾಯಿ ಮಾತಿನ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ಕಾನೂನು ಆಗಬೇಕು. RBI ನ ಗೈಡ್ಲೈನ್ಸ್ ಏನಿದೆ, ಎಷ್ಟು ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡಬಹುದು, ಒಂದು ಹಣ ಕೊಟ್ಟ ಮೇಲೆ, ಸಾಲ ಕೊಟ್ಟ ಮೇಲೆ ಅದಕ್ಕೆ ಒಂದು ನಿಯಮಾವಳಿಗೆ ಬೇಕಾಗುತ್ತೆ. ಅಂದ್ರೆ ಬೇಕಾಬಿಟ್ಟಿ ಸಾಲ ಕೊಡೋದು, ಒಬ್ಬರ ಅರ್ಹತೆ ಹೇಗಿದೆ, ಅವರಿಗೆ ಕೊಡೋದಕ್ಕೆ ಅವರಿಗೆ ವಾಪಸ್ ಕಟ್ಟೋದಕ್ಕೆ ಆಗತ್ತಾ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಸಾಲ ಕೊಟ್ಟ ನಂತರ ಎಷ್ಟು ಬಡ್ಡಿ ಹಾಕೋದು, ಅದರ ಬಗ್ಗೆ ಕೂಡ ಒಂದು ಕಾನೂನಿನ ಅಗತ್ಯ ಇದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಇತ್ತೀಚೆಗೆ ಬಹಳ ಹೆಚ್ಚಿನ ಕೇಸ್ಗಳು ಕಂಡು ಬರ್ತಾ ಇದೆ. TV9 ಕೂಡ ನಿರಂತರವಾಗಿ ವರದಿ ಮಾಡ್ತಾ ಇದೆ. ಸಿಎಂ ಅವರೇ ಮೌಖಿಕವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಮುಂದುವರಿತೀವಿ. ಅದಕ್ಕೋಸ್ಕರ ಒಂದು ಕಾನೂನು ಅನ್ನೋದು ಬೇಕು. ಯಾಕಂದ್ರೆ ಮೌಖಿಕವಾಗಿ ನಡೆಯೋದಿಲ್ಲ ಇದೆಲ್ಲವೂ ಕೂಡ. ಸೊ ಇವತ್ತು ನಿರೀಕ್ಷೆ ಮಾಡಬಹುದಾ ಸುಗ್ರೀವಾಜ್ಞೆ? ಹೌದು ಅವಿನಾಶ್, ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ರಾಜ್ಯದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಈ ಒಂದು ರೀತಿಯಲ್ಲಿ ಗೂಂಡಾವರ್ತನೆಯ ರೀತಿಯಲ್ಲಿ ವಸೂಲಿಗೆ ಇಳಿದಿರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಇದೀಗ ರಾಜ್ಯ ಸರ್ಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸೂಕ್ತವಾದಂತಹ ಕಾನೂನುಗಳಿಲ್ಲ. ಇದ್ರೂ ಕೂಡ ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಹೊಸದಾಗಿ ಒಂದು ಕಾನೂನನ್ನ ತರಬೇಕು ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಕರಡು ಮಸೂದೆಯನ್ನು ಕೂಡ ಸಿದ್ಧಪಡಿಸಿರುವಂತಹ ರಾಜ್ಯ ಸರ್ಕಾರ ಇವತ್ತು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಮುಖ್ಯಮಂತ್ರಿಗಳು ಈ ಕರಡು ಮಸೂದೆಗೆ ಸಂಬಂಧಪಟ್ಟ ಹಾಗೆ ಕಂದಾಯ ಸಚಿವರು, ಕಾನೂನು ಸಚಿವರು ಮತ್ತು ಗೃಹ ಸಚಿವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸ್ತಾರೆ. ಬಡ್ಡಿ ದರವನ್ನ ಎಷ್ಟರ ಮಟ್ಟಿಗೆ ನಿಯಂತ್ರಣವನ್ನ ಮಾಡಬಹುದು ಅನ್ನುವಂಥದ್ದು ಮೊದಲನೇದು. ಜೊತೆಗೆ ಸಾಲ ಪಡೆದವರಿಂದ ವಸೂಲಾತಿ ಸಂದರ್ಭದಲ್ಲಿ ಯಾವೆಲ್ಲ SOPಗಳನ್ನ ಪಾಲನೆ ಮಾಡಬೇಕು, ಸಂಜೆ 6 ಗಂಟೆಯ ನಂತರ ವಸೂಲಿಗೆ ಯಾರು ಕೂಡ ಸಾಲ ಪಡೆದವರ ಮನೆಗಳಿಗೆ ತೆರಳಬಾರದು ಅನ್ನುವಂಥದ್ದು ಎರಡನೇ ಅಂಶ. ಇನ್ನೊಂದು, ಈ ರೀತಿಯ ಪ್ರಕರಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸುವುದಕ್ಕೂ ಕೂಡ ಅವಕಾಶವನ್ನ ನೀಡಲಾಗ್ತಾ ಇದೆ. ಜೊತೆಗೆ ಈ ರೀತಿಯ ಹಾವಳಿಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಅದನ್ನ ಕಠಿಣ ಶಿಕ್ಷೆಗೆ ಒಳಪಡಿಸುವುದಕ್ಕೆ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರುವಂತದ್ದನ್ನ ರಾಜ್ಯ ಸರ್ಕಾರ ಗಮನಿಸಿದೆ. ಈ ಕಾರಣಕ್ಕೋಸ್ಕರ ಅದನ್ನ ಗುರುತಿಸಬಹುದಾದಂತಹ ಒಂದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ಮತ್ತು 3 ವರ್ಷದ ತನಕ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸೋದಕ್ಕೆ ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳಿ ಈಗಾಗಲೇ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆ ಕರಡು ಪ್ರತಿಯನ್ನ ಸಿದ್ಧಪಡಿಸಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಯನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಡೆಸುವಂತ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಒಂದು ಮಸೂದೆ ಕಾಯ್ದೆಯ ರೂಪವನ್ನ ಪಡಿಬೇಕು ಅಂದ್ರೆ ಅದಕ್ಕೆ ವಿಧಾನಮಂಡಲದ ಅಂಗೀಕಾರ ಬೇಕಾಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ತುರ್ತಾಗಿ ಅದನ್ನ ಜಾರಿಗೆ ತರುವಂತಹ ಕಾರಣಕ್ಕೋಸ್ಕರ ನೇರವಾಗಿ ರಾಜ್ಯಪಾಲರಿಗೆ ಕಳಿಸಿ ಸುಗ್ರೀವಾಜ್ಞೆಯ ಮೂಲಕವೇ ಈ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.